ಸಹಕಾರಿ ಸಂಘದ ಹಣ ಗುಳುಂ, ಕೋಟಿ ಕೋಟಿ ಅಕ್ರಮ ವರ್ಗ. ಏನಿದು ಪ್ರಕರಣ? ಯಾರು ಭಾಗಿ? ಸಹಕಾರಿ ಹಗರಣ. ನ್ಯೂಸ್ 18 ಬಿಗ್ ಎಕ್ಸ್ಪೋಸ್. ಕೋಟಿ ಕೋಟಿ ಅಕ್ರಮ ಹಣ ಅನ್ಯ ಖಾತೆಗಳಿಗೆ ಜಮೆ ಆಯ್ತಾ? ಖಾಸಗಿ ಖಾತೆಗಳಿಗೆ ಜಮಾವಣೆ ಆಯ್ತಾ? ಸಂಸ್ಥೆಯ ಬೈಲಾಗಿಲ್ಲ ಬಿಡಿಗಾಸಿನ ಬೆಲೆ ಅನ್ನುವಂತ ರೀತಿಯಲ್ಲಾಗಿದೆ ಈ ಅಕ್ರಮ. ನ್ಯೂಸ್ 18 ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ ಇದು. ಬಿಗ್ ಎಕ್ಸ್ಪೋಸ್ ನ್ಯೂಸ್ 18 ನಲ್ಲಿ ಮಾತ್ರ. ಸಂಸ್ಥೆಯ ರೂಲ್ಸ್ ರೆಗ್ಯುಲೇಷನ್ಸ್ ಬೈಲಾ ಯಾವುದಕ್ಕೂ ಬಿಡಿಗಾಸಿನ ಬೆಲೆನೇ ಇಲ್ಲದಂತೆ ಅಕ್ರಮ ಎಸಗಿರುವುದು. ಆಡಿಟ್ ವರದಿಯಲ್ಲಿ ಅಕ್ರಮ ಬಟಬೈಲಾಗಿದೆ. ಸರ್ಕಾರ ನಡೆಸಿರುವಂತಹ ಆಡಿಟ್ ವರದಿಯಲ್ಲಿ ಈ ಅಕ್ರಮ ಸಾಬೀತಾದ್ರೂ ಕೂಡ ಇದುವರೆಗೂ ಕ್ರಮ ಯಾಕಾಗಿಲ್ಲ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಅದಕ್ಕೆ ಪ್ರಭಾವಿಗಳ ಒತ್ತಡ ಕಾರಣನ? ಸರ್ಕಾರ ಮಣಿತ ಹಾಗಾದ್ರೆ ಈ ಒತ್ತಡಗಳಿಗೆ? ಕರ್ನಾಟಕ ಸಹಕಾರ ಪತ್ತಿನ ಸಂಘದ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಪತ್ತಿನ ಸಂಘಗಳ ಮಹಾಮಂಡಳಿಯಲ್ಲಿ ಬರೋಬ್ಬರಿ 23 ಕೋಟಿ ಅಕ್ರಮ, ಸುಮಾರು 23 ಕೋಟಿ ಅಕ್ರಮ ಆಗಿರೋದು ಆಡಿಟ್ ವರದಿಯಲ್ಲಿ ಬಟಾಬಯಲಾಗಿದೆ. ಅದು ಚೆಕ್ ಮತ್ತು ಆರ್ಟಿಜಿಎಸ್ ಮೂಲಕವಾಗಿ ಕೋಟ್ಯಾಂತರ ಹಣ ವರ್ಗಾವಣೆಯಾಗಿದೆ. 3 ಜನ ಅಧ್ಯಕ್ಷರ ಅವಧಿಯಲ್ಲಿ ಭಾರಿ ಅಕ್ರಮ ಆಗಿರುವುದು ಈಗ ಬಯಲಾಗಿದೆ. ಸುಮಾರು 23 ಕೋಟಿ ಅನ್ಯ ಖಾತೆಗಳಿಗೆ, ಖಾಸಗಿ ಖಾತೆಗಳಿಗೆ ವರ್ಗಾವಣೆ ಆಯ್ತಾ? ನ್ಯೂಸ್ 18 ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಇದು. 2016ರಿಂದ 2014ರವರೆಗೆ ನಡೆದಂತಹ ಅತಿ ದೊಡ್ಡ ಹಗರಣ, ಸುಮಾರು 23 ಕೋಟಿ. ಈ ಬಗ್ಗೆ ಸರ್ಕಾರ ನಡೆಸಿದಂತ ಆಡಿಟ್, ಅದರಲ್ಲಿ ಅಕ್ರಮ ಬಯಲಾಗಿದೆ. ಸುಮಾರು 23 ಕೋಟಿ ಹಣ ಅಕ್ರಮ ಆಗಿದೆ ಎನ್ನುವಂತ ಗಂಭೀರ ಆರೋಪ ಈಗ ಮುನ್ನೆಲೆಯಲ್ಲಿ ಬಂದಿರುವಂತದ್ದು. ಜಿಟಿಡಿ ಪತ್ನಿ ಲಲಿತಾ ಅವಧಿಯಲ್ಲಿ ಹಣ ವರ್ಗಾವಣೆಯಾಗಿದೆ. ಒಟ್ಟು 12 ಕೋಟಿಗೂ ಹೆಚ್ಚು ಹಣ ವರ್ಗಾವಣೆಯಾಗಿರುವಂತದ್ದು ಜಿಟಿಡಿ ಅವರ ಪತ್ನಿ ಲಲಿತಾ ಅವರ ಅವಧಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಹಣ ವರ್ಗ ಆಗಿರುವಂತದ್ದು ಬರೋಬ್ಬರಿ 12 ಕೋಟಿಗೂ ಹೆಚ್ಚು ಹಣ. ಇದಾದ ಮೇಲೆ ಸಿಎಂ ಮಾರೇಗೌಡ ಅವಧಿಯಲ್ಲೂ ಕೂಡ 8 ಕೋಟಿಗೂ ಅಧಿಕ ಹಣ ವರ್ಗಾವಣೆಯಾಗಿದೆ. ಇನ್ನು 3ನೇ ಅವಧಿ ವಿ ರಾಜು ಅವಧಿಯಲ್ಲಿ 98 ಲಕ್ಷಕ್ಕೂ ಅಧಿಕ ಹಣ ವರ್ಗಾವಣೆಯಾಗಿದೆ. ಒಟ್ಟಾರೆಯಾಗಿ 23 ಕೋಟಿ 75 ಲಕ್ಷ 14,481 ರೂಪಾಯಿ ಅಕ್ರಮ ವರ್ಗಾವಣೆ ಅಂತ ಹೇಳಲಾಗ್ತಾ ಇರುವಂತದ್ದು. ಈ ಬಗ್ಗೆ ಗಂಭೀರ ಆರೋಪಗಳು ಮುನ್ನೆಲೆಯಲ್ಲಿ ಬಂದಿದೆ. ಮಹಾಮಂಡಳದ ಹಣ ಅನ್ಯ ಖಾತೆಗಳಿಗೆ, ಖಾಸಗಿ ಖಾತೆಗಳಿಗೆ ವರ್ಗಾವಣೆ ಹೇಗೆ ಮಾಡಲಾಯಿತು? ಈ ಸ್ಟಾಂಪಿಂಗ್ ಯೋಜನೆಗೆ ಡೆಪಾಸಿಟ್ ಮಾಡಿದಂತಹ ಹಣ ಇದು. ರಾಜ್ಯದ 2350 ಸಂಘಗಳಿಂದ ಬಂದಿದ್ದಂತಹ ಹಣ ಇದು. ಅಪೆಕ್ಸ್ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಇಡಲಾಗಿತ್ತು ಈ ಪ್ರಮಾಣದ ಹಣವನ್ನು. ಇದರ ಬಡ್ಡಿ ಹಣದಿಂದ ಸಂಸ್ಥೆಯ ನಿರ್ವಹಣೆ ಮಾಡಬೇಕು, ತರಬೇತಿಯನ್ನು ಕೊಡಬೇಕು. ಆದ್ರೆ ಈ ಮೂಲ ಉದ್ದೇಶವನ್ನೇ ಬದಿಗೊತ್ತಿ ಮರೆತು ಹಣ ವರ್ಗಾವಣೆ ಮಾಡಿರುವಂತದ್ದು ಈಗ ಬಯಲಾಗಿದೆ. ಸಿಇಒ ಆಗಿದ್ದಂತಹ ಆಶಾ ಮತ್ತು ಗುರುಪ್ರಸಾದ್ ಇವರ ಅಧಿಕಾರ ದುರ್ಬಳಕೆ ಆಗಿರುವಂತಹ ಆರೋಪ ಇದೆ. 3 ಅಧ್ಯಕ್ಷರ ಅವಧಿಯಲ್ಲಿ ಹಣ ವರ್ಗಾವಣೆ ಗಂಭೀರ ಆರೋಪವನ್ನ ಮಾಡಲಾಗಿದೆ. ಅಧ್ಯಕ್ಷರ ಸಹಿ ಇಲ್ಲದೇನೆ ಹಣ ವರ್ಗಾವಣೆ ಮಾಡುವಂತಿಲ್ಲ. ಹಾಗಾದ್ರೆ ಕಣ್ಣ ಮುಂದೆ ಇಷ್ಟು ದೊಡ್ಡ ಮಟ್ಟದ ಅಕ್ರಮ ಆಗ್ತಾ ಇದ್ರೂ ಕೂಡ ಅಧ್ಯಕ್ಷರು ಸುಮ್ಮನಾಗಿದ್ದು ಹೇಗೆ? ಎಲ್ಲ ಗೊತ್ತಿದ್ದು ಸುಮ್ಮನಾಗಿದ್ರ ಹಾಗಾದ್ರೆ ಅನ್ನೋದು. ಫೋಟೋದಲ್ಲಿ ನೋಡ್ತಾ ಇದ್ದೀವಿ ಲಲಿತಾ ಅವರು, ಜಿಟಿ ದೇವೇಗೌಡರ ಪತ್ನಿ. ಇವರ ಅವಧಿಯಲ್ಲಿ ಹಣ ವರ್ಗಾವಣೆಯಾಗಿದೆ ಒಂದಷ್ಟು. ಇದಾದ ನಂತರದಲ್ಲಿ ಮತ್ತಿಬ್ಬರು ಅಧ್ಯಕ್ಷರಾದ ನಂತರದಲ್ಲಿ ಅವರ ಅಧಿಕಾರ ಅವಧಿಯಲ್ಲೂ ಕೂಡ 2 ಬಾರಿ, ಒಟ್ಟಾರೆಯಾಗಿ 3 ಬಾರಿ ಹಣ ವರ್ಗಾವಣೆ ಆಗಿದೆ. 23 ಕೋಟಿ ಬಹುತೇಕವಾಗಿ ಹಣ ವರ್ಗಾವಣೆ ಆಗಿರುವಂತದ್ದು ಎಲ್ಲವೂ ಕೂಡ ಅಕ್ರಮ ವರ್ಗಾವಣೆ ಆಗಿದೆ ಅಂತ ಗಂಭೀರ ಆರೋಪ ಮಾಡಲಾಗಿದೆ. ಹಣ ದುರ್ಬಳಕೆ ವರದಿ ಸರ್ಕಾರ ನಡೆಸಿದಂತ ಆಡಿಟ್ ವರದಿಯಲ್ಲಿ ಬಟಾಬಯಲಾಗಿದೆ. ಈ ಬಗ್ಗೆ ಒಂದಿಷ್ಟು ಸಾಕ್ಷ್ಯಗಳು ಸಿಗ್ತಾ ಇದ್ರು ಕೂಡ ಇಲ್ಲಿವರೆಗೂ ಸುಮ್ಮನಾಗಿದ್ದು ಯಾಕೆ, ಸುಮ್ಮನಿರೋದು ಯಾಕೆ ಸರ್ಕಾರ ಅನ್ನೋದು ಸೂಕ್ತ ಕ್ರಮಕ್ಕೆ ಹಾಲಿ ನಿರ್ದೇಶಕ ಚಂದ್ರಶೇಖರ್ ಒತ್ತಾಯ ಮಾಡ್ತಾ ಇದ್ದಾರೆ. ಸದ್ಯಕ್ಕಿರುವಂತಹ ನಿರ್ದೇಶಕರು ಚಂದ್ರಶೇಖರ್ ಲೋಕಾಯುಕ್ತ ಮತ್ತು ಇಡಿಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಹಾಲಿ ನಿರ್ದೇಶಕ ಚಂದ್ರಶೇಖರ್ ಅವರು ತನಿಖೆ ಆಗಬೇಕು ಅಂತ, 3 ಮಾಜಿ ಅಧ್ಯಕ್ಷರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಹಾಲಿ ನಿರ್ದೇಶಕ ಚಂದ್ರಶೇಖರ್ ಸರ್ಕಾರದ ಆಡಿಟ್ ವರದಿಯಲ್ಲಿ ಅಕ್ರಮ ಬಯಲಾಗಿದೆ, ಅಕ್ರಮ ಆಗಿದೆ ಅಂತ ತೋರಿಸ್ತಾ ಇದೆ. ಆಡಿಟ್ ವರದಿಗೆ ಸ್ಟೇ ತರಲಾಗಿದೆ ಈ 3 ಮಾಜಿ ಅಧ್ಯಕ್ಷರುಗಳಿಂದ. ಹಾಗಾಗಿ ಈಗ ಕೋರ್ಟ್ ಅಲ್ಲಿ ಆ ಸ್ಟೇ ಅನ್ನ ವ್ಯಾಕೇಟ್ ಮಾಡಬೇಕು ಅಂತ
ಹಾಲಿ ನಿರ್ದೇಶಕರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ, ಆ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಅಂತ. ಸದ್ಯ ಸಿಐಡಿ ಅಂಗಳದಲ್ಲಿ ಅಕ್ರಮದ ಸಂಪೂರ್ಣ ವರದಿ ಇದೆ. ಆದ್ರೆ ಸಿಐಡಿಯಲ್ಲೇ ಧೂಳು ಹಿಡಿತಾ ಇರುವುದು ಯಾಕೆ? ಈ ವರದಿ ಅಕ್ರಮದ ಕುರಿತು ಸರ್ಕಾರ ಯಾಕೆ ಮೌನಕ್ಕೆ ಶರಣಾಗಿದೆ? ಯಾರದಾದ್ರೂ ಒತ್ತಡ ಇದೆಯಾ? ಯಾರಾದ್ರೂ ಇದರ ಬೆನ್ನಿಗೆ ನಿಂತ್ಕೊಂಡಿದ್ದಾರಾ? ಈ ಎಲ್ಲ ಅನುಮಾನಗಳು ಸಹಜವಾಗಿ ಮುನ್ನೆಲೆಯಲ್ಲಿ ಬಂದಿದೆ. ಎಸ್ ಚಂದ್ರಶೇಖರ್ ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಳದ ಮಾಜಿ ಅಧ್ಯಕ್ಷರು, ಹಾಲಿ ನಿರ್ದೇಶಕರಾಗಿದ್ದಾರೆ. ಇವರು ಬಗ್ಗೆ ಹೋರಾಟವನ್ನ ಮಾಡಿರುವಂತಹ ವ್ಯಕ್ತಿ. ಬಗ್ಗೆ ಆಡಿಟ್ ನಲ್ಲಿ ವರದಿ ಬಂದರೂ ಕೂಡ, ಅಕ್ರಮ ಸಾಬೀತಾಗಿದ್ರೂ ಕೂಡ ಸಿಐಡಿಯಲ್ಲಿ ಈ ವರದಿ ಧೂಳು ಹಿಡಿತಾ ಇದೆ ಅಂತ ಅವರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಈ ಮೂವರು ಮಾಜಿ ನಿರ್ದೇಶಕರೇನಿದ್ದಾರೆ, ಅಧ್ಯಕ್ಷರೇನಿದ್ದಾರೆ, ಮಾಜಿ ಅಧ್ಯಕ್ಷರು, ಅವರ ಸ್ಟೇ ತಂದಿರುವಂತದ್ದು, ಆ ಸ್ಟೇನ ವ್ಯಾಕೆಟ್ ಮಾಡಿ ಅಂತ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಸಹಕಾರ ಸಂಘದವರು 50,000 ರೂಪಾಯಿ ಡೆಪಾಸಿಟ್ ಮಾಡಿ ಈ ಸ್ಟಾಂಪಿಂಗ್ ಏಜೆನ್ಸಿಯನ್ನು ಪಡ್ಕೋತಾ ಇದ್ರು ಪ್ರತಿ ಸಂಘದವರು. ಆ ತರ ಕಲೆಕ್ಟ್ ಆದಂತ ಹಣ ಸುಮಾರು 19,34,00,000 ಹಣವು ಈಗ ಅವ್ಯವಹಾರವಾಗಿ ದೊಡ್ಡ ಹಗರಣವಾಗಿದೆ. ಕಾರಣ ಇಷ್ಟೇ, 2014ರಿಂದ 16ರವರೆಗೂ ನಾನು ಅಂದ್ರೆ ಎಸ್ ಚಂದ್ರಶೇಖರ್ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೆ. ಅವಾಗ ಆ ಸಂಸ್ಥೆಯಲ್ಲಿ 13 ಕೋಟಿ ಡೆಪಾಸಿಟ್ ಇತ್ತು. ಈ ಸಂಸ್ಥೆಗೆ ಶ್ರೀಮಾನ್ ಮಾರೇಗೌಡ ಅಂತೇಳಿ ಬೆಂಗಳೂರಿನವರು ಅಧ್ಯಕ್ಷರಾದರು. ಅವರು ಅಧ್ಯಕ್ಷರಾದ ಕಾಲದಲ್ಲಿ 16ನೇ ಇಸ್ವಿಯಿಂದ 19ನೇ ಇಸ್ವಿವರೆಗೂ ಅವರ ಕಾಲದಲ್ಲಿ 6 ಕೋಟಿ ರೂಪಾಯಿವರೆಗೂ ಅವ್ಯವಹಾರಗಳು ಆಗಿದೆ. ಅಲ್ಲಿದ್ದಂಥ ಸಿಒ, ಅಕೌಂಟೆಂಟು ಮತ್ತೆ ಮಾರೇಗೌಡರು 3 ಜನ ಸೇರಿ ಶ್ರೀಮಾನ್ ಮಾರೇಗೌಡರು ಅವ್ರ ಪೀಡಲ್ಲಿ 8,78,53,51 ರೂಪಾಯಿ ಅವ್ರ ಪೀಡಲ್ಲಿ ಹಗರಣ ಆಗಿದೆ. ಶ್ರೀಮತಿ ಕೆ ಲಲಿತಾ ಜಿಟಿ ದೇವೇಗೌಡರು ಅವ್ರ ಪೀಡಲ್ಲಿ 12,77,35,669 ರೂಪಾಯಿ ಅವ್ಯವಹಾರ ಆಗಿದೆ. ರಾಜು ಅಂತೇಳಿ ಇವರು ಶಿವಮೊಗ್ಗದವರು, ಇವರು 1 ವರ್ಷದ ಮಟ್ಟಿಗೆ ಅಧ್ಯಕ್ಷರಾಗಿದ್ದಾಗ ಇವ್ರ ಪೀರಿಯಡಲ್ಲಿ 50 ಲಕ್ಷ ರೂಪಾಯಿವರೆಗೂ 75 ಲಕ್ಷದವರೆಗೂ ಅವ್ಯವಹಾರ ಆಗಿದೆ. ಇದೆಲ್ಲ ಚೆಕ್ ಮೂಲಕ RTGS ಮೂಲಕನೇ ಹೋಗಿರೋಂಥ ವಿಚಾರ. ಪತ್ತಿನ ಸಹಕಾರ ಸಂಘದವರು 50,000 ರೂಪಾಯಿ ಡೆಪಾಸಿಟ್ ಮಾಡಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಲೈವ್ ನಲ್ಲಿದ್ದಾರೆ. 2014ರಿಂದ ಆನಂದ್ 2024 ಅಂದ್ರೆ ಬರೋಬ್ಬರಿ 9 ವರ್ಷಗಳ ಅವಧಿಯಲ್ಲಿ ನಡೆದಂತ ಅಕ್ರಮ ಅಂತ ಆರೋಪ ಮಾಡ್ತಾ ಇರುವಂತದ್ದು. ಈ ಬಗ್ಗೆ ಆಡಿಟ್ ವರದಿಯಲ್ಲಿ ಅಕ್ರಮ ಸಾಬೀತಾದ್ರೂ ಇಲ್ಲಿವರೆಗೂ ಸುಮ್ಮನಿರೋದು ಯಾಕೆ ಅನ್ನುವಂತ ಸಹಜ ಪ್ರಶ್ನೆ ಬರುತ್ತೆ. ಏನು ಹಗರಣ ಇದು ಆನಂದ್? ಅರುಣ್, ಏನು ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘದ ಮಹಾಮಂಡಳಿ ಏನಿದೆ, ಇಲ್ಲಿ ಸುಮಾರು 2,350 ವಿವಿಧ ರಾಜ್ಯದ ಪತ್ತಿನ ಸಂಘಗಳಿಂದ ಸುಮಾರು 50,000 ರೂಪಾಯಿ ಡೆಪಾಸಿಟ್ಗಳನ್ನ ಇಡಲಾಗಿರುತ್ತೆ. ಯಾಕಂತ ಹೇಳಿದ್ರೆ ಈ ಸ್ಟಾಂಪಿಂಗ್ ಏಜೆನ್ಸಿಯನ್ನ ಸಣ್ಣ ಸಣ್ಣ ಸಂಘಗಳು ಮಹಾಮಂಡಲದಿಂದ ಪಡ್ಕೊಳ್ಳಲಾಗಿತ್ತು. ಅದಕ್ಕಾಗಿ ಅವರಿಂದ 50,000 ರೂಪಾಯಿಯನ್ನ ಪಡ್ಕೊಳ್ಳಲಾಗಿತ್ತೆ. ಒಟ್ಟು 23 ಕೋಟಿ ರೂಪಾಯಿನ ಡೆಪಾಸಿಟ್ ಅಂದ್ರೆ ಬೆಂಗಳೂರಿನ DCC ಬ್ಯಾಂಕ್ ಮತ್ತು ಅಪೆಕ್ಸ್ ಬ್ಯಾಂಕ್ಗಳಲ್ಲಿ ಮಹಾಮಂಡಲ ಇಟ್ಟಿರುತ್ತೆ. ಇಲ್ಲಿ ಇಟ್ಟಿದ್ದಂತಹ ಹಣ ಏನಿದೆ, ಇದನ್ನ ಸುಮಾರು ಶಾಸಕ GT ದೇವೇಗೌಡರ ಪತ್ನಿ ಕೆ ಲಲಿತಾ ಅವರು ಅಧ್ಯಕ್ಷರಾದಂತಹ ಅವಧಿಯಲ್ಲಿ ಸುಮಾರು 12 ಕೋಟಿಗೂ ಹೆಚ್ಚು, ಹಾಗೂ ಮಾರೇಗೌಡರು ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ 8 ಕೋಟಿಗೂ ಹೆಚ್ಚು, ಹಾಗೂ ರಾಜು ಅವರು ಅಧ್ಯಕ್ಷರಾಗಿದ್ದಾಗ 98 ಲಕ್ಷ ರೂಪಾಯಿಗೂ ಹೆಚ್ಚು ಹಣವನ್ನ ಚೆಕ್ ಹಾಗೂ RTGS ಮೂಲಕ ಅಧಿಕಾರಿಗಳ ಸಹಕಾರದೊಂದಿಗೆ ಅನ್ಯ ಖಾತೆಗಳಿಗೆ ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದೆ ಅಂತ ಹೇಳಿ ಒಂದು ದೂರು ಕೇಳಿ ಬಂದಿತ್ತು. ಇದನ್ನ ಸ್ವತಃ ಅಲ್ಲಿ ನಿರ್ದೇಶಕರಾಗಿದ್ದಂತ ಚಂದ್ರಶೇಖರ್ ಅವರು ಸಹಕಾರ ಇಲಾಖೆಗೆ ಕೊಟ್ಟಿರ್ತಾರೆ. ಅಲ್ಲಿ ಒಂದು ಸರ್ಕಾರ ಒಂದು ಸಮಿತಿಯನ್ನ ನೇಮಕ ಮಾಡ್ತಿರುತ್ತೆ. ಆ ಸಮಿತಿ ಏನಿದೆ ಅದು ಈಗ ವರದಿಯನ್ನ ಕೊಟ್ಟಿರುವಂತದ್ದು. ಹೌದು, 23 ಕೋಟಿಗೂ ಹೆಚ್ಚು ಅವ್ಯವಹಾರ ಸಹಕಾರ ಇಲಾಖೆಯಲ್ಲಿ ಈ ಮೂವರು ಅಧ್ಯಕ್ಷರ ಅವಧಿಯಲ್ಲಿ ಆಗಿದೆ. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿದ್ದಂತಹ ಗುರು ಇರ್ಬೋದು, ಆಶಾ ಇರ್ಬೋದು, ಇವರು ಸಹ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಒಂದು ವರದಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಸರ್ಕಾರವೇ ನೇಮಿಸಿದಂತಹ ಒಂದು ತನಿಖಾ ಸಮಿತಿ ವರದಿಯನ್ನ ಕೊಟ್ಟರು ಸಹ, ಬಿಡುಗಡೆಯನ್ನ ಮಾಡಿದ್ರು ಸಹ, ಈ ಮೂವರು ಅಧ್ಯಕ್ಷರು ಹಾಗೂ ಅಕ್ರಮಕ್ಕೆ ಸಹಕಾರ ಮಾಡಿದಂತಹ ಅಧಿಕಾರಿಗಳಿಗೆ ಶಿಕ್ಷೆ ಯಾಕಿಲ್ಲ? 23 ಕೋಟಿ ಸಹಕಾರಿಗಳಿಂದ ಬಂದಂತಹ ಹಣವನ್ನ ಯಾಕೆ ಸರ್ಕಾರ ಮುಟ್ಟುಗೋಲು ಹಾಕೊಳ್ತಾ ಇಲ್ಲ? ಅಲ್ಲದೆ ಈ ರೀತಿ ಅಕ್ರಮಕ್ಕೆ ಸಹಕಾರವನ್ನು ಕೊಟ್ಟಿರುವಂತಹ, ಅಕ್ರಮವನ್ನು ಮಾಡಿರುವಂತಹ ಈ ಮೂವರು ಮಾಜಿ ಅಧ್ಯಕ್ಷರುಗಳ ವಿರುದ್ಧ ಕ್ರಮ ಆಗಬೇಕು. ಯಾವಾಗ ಇದು ಹೊರಗಡೆ ಬಂತು, ಈ ಮೂವರು ಅಧ್ಯಕ್ಷರಿಗೂ ಆಗಿದ್ದಂತವರು ಸ್ಟೇ ಅನ್ನು ತೆಗೆದುಕೊಂಡಿದ್ದಾರೆ. ಆ ಸ್ಟೇ ಅನ್ನು ವೆಕೆಟ್ ಮಾಡಿಸುವಂತ ಕೆಲಸ ಕೂಡ ಸರ್ಕಾರ ಮುಂದಾಗಬೇಕು. ಜೊತೆಗೆ ಇವರ ಆಸ್ತಿಗಳನ್ನ ಮುಟ್ಟುಗೋಲು ಹಾಕೊಂಡಾದ್ರೂ ಕೂಡ 23 ಕೋಟಿ ಏನು ಇವರು ಅನ್ಯ ಖಾತೆಗಳಿಗೆ ವರ್ಗಾವಣೆ ಮಾಡಿದ್ದಾರೆ, ಸಹಕಾರದ ಅಧಿನಿಯಮದ ಅಡಿಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅನ್ಯ ಖಾತೆಗಳಿಗೆ ವರ್ಗಾವಣೆ ಮಾಡಲಿಕ್ಕೆ ಬರೋದಿಲ್ಲ. ಇವರು ಯಾವ್ಯಾವ
ಯಾವ ಖಾತೆಗಳಿಗೆ ಯಾವಾಗ ಇಷ್ಟು ಹಣವನ್ನು ಹಾಕಿದ್ದಾರೆ ಎಲ್ಲವನ್ನು ಕೂಡ ವಾಪಸ್ ಪಡಿಬೇಕು. ಅಲ್ಲದೆ ಇದಕ್ಕೆ ಸಹಕರಿಸಿದಂತ ಎಲ್ಲರಿಗೂ ಕೂಡ ಕಾನೂನು ಅಡಿಯಲ್ಲಿ ಶಿಕ್ಷೆ ಆಗಬೇಕು ಅಂತೇಳಿ ಈಗ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರಾದ ಚಂದ್ರಶೇಖರ್ ಅವರು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಇದರ ಜೊತೆಗಿನ ಸಹಕಾರ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳಿಗೂ ಕೂಡ ಈ ವಿಚಾರ ಗೊತ್ತು. ಆದ್ರೂ ಸಹ ಅವರು ಕೂಡ ಯಾರು ಅಂದ್ರೆ ಕಠಿಣ ನಿಲುವನ್ನು ತೆಗೆದುಕೊಳ್ಳೋಕೆ ಯಾಕೋ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ನಾನು ಈಗಾಗಲೇ ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದ್ದೇನೆ, ಇಡಿಗೂ ಸಹ ದೂರನ್ನ ಕೊಟ್ಟಿದ್ದೇನೆ, ಆದ್ರೂ ಯಾವುದೇ ಪ್ರಯೋಜನ ಆಗ್ತಿಲ್ಲ. ಸರ್ಕಾರ ಇನ್ನಾದ್ರೂ ಇಂಥ ಅಕ್ರಮ ಮಾಡುವಂತವ್ರಿಗೆ ಕಡಿವಾಣ ಹಾಕಲಿಲ್ಲ ಅಂತಾದ್ರೆ ಒಂದು ವರದಿ ಕೊಡ್ತಾರೆ, ಅಕ್ರಮ ಆಗಿದೆ ಅಂತ ಅವ್ರ ಪರ್ಗ ಅವ್ರು ಹೋಗ್ತಾರೆ, ಯಾವುದೇ ರೀತಿಯಲ್ಲೂ ಕೂಡ ಇದು ಉಪಯೋಗಕ್ಕೆ ಬರೋದಿಲ್ಲ ಅನ್ನುವಂತಹ ಒತ್ತಾಯವನ್ನ ಚಂದ್ರಶೇಖರ್ ಅವರು ಮಾಡ್ತಾ ಇರುವಂತದ್ದು. ಅರುಣ್, ಓಕೆ, ಹೋಲ್ಡ್ ಆನ್, ಆನಂದ್ ಮಾತನಾಡಿಸ್ತಾನೆ. ಈ ಬಗ್ಗೆ ದೂರುದಾರರು ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರಾಗಿರಂತ ಚಂದ್ರಶೇಖರ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್ ನಮಸ್ತೆ. ಸರ್, ನನ್ನ ಮೊದಲ ಪ್ರಶ್ನೆ, ಈ ಕ್ರಮದ ಬಗ್ಗೆ ತಾವು ಗಂಭೀರ ಆರೋಪ ಮಾಡ್ತಾ ಇದ್ದೀರಿ, ಇದು ಎಸ್ಟಾಬ್ಲಿಷ್ ಆಗಿದ್ದು ಹೇಗೆ ಅಂತ ಅನ್ಸುತ್ತೆ ಸರ್? ಸರ್, ಇದು ನಮ್ಮ ಸಹಕಾರ ಮಂತ್ರಿಗಳಾದ ರಾಜಣ್ಣನವರು 24ನೇ ಇಸ್ವಿಲಿ ಒಂದು ಮಹಾಮಂಡಲಗಳದ್ದು ಒಂದು ಸಭೆ ಕರೀತಾರೆ ಸರ್. ಓಕೆ. ಆ ಎಲ್ಲಾ ಮಹಾಮಂಡಲದ ಸಿಒಗಳು ಮತ್ತೆ ಅಧಿಕಾರಿಗಳು ಇರ್ತಾರೆ ಸರ್. ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಪತ್ತಿನ ಸಹಕಾರ ಮಹಾಮಂಡಲದ್ದು ಏನು ನಿಮ್ಮಲ್ಲಿ ಆರ್ಥಿಕವಾದ ವ್ಯವಸ್ಥೆ ಇದೆ ಅಂತ ಹೇಳಿದಾಗ ಅಲ್ಲಿದ್ದಂತ ಆಶಾಲತಾರವರು ಇಲ್ಲ ನಮ್ಮಲ್ಲಿ 20 ಕೋಟಿಗೂ ಹೆಚ್ಚಿಗೆ ಡೆಪಾಸಿಟ್ ಇದೆ ಅಂತ ಹೇಳ್ತಾರೆ ಸರ್. ಓಕೆ. ಎಲ್ಲಿದೆ ಅಂದಾಗ ಅಪೆಕ್ಸ್ ಬ್ಯಾಂಕ್ ಅಂತಾರೆ. ಅಪೆಕ್ಸ್ ಬ್ಯಾಂಕ್ MD ಅಲ್ಲೇ ಪಕ್ಕದಲ್ಲೇ ಇರ್ತಾರೆ ಸರ್. ಅವರು ಯಾವುದೇ ಹಣ ಇಲ್ಲಿಲ್ಲ, ಇಟ್ಟಿದ್ದೆಲ್ಲ ಡೆಪಾಸಿಟ್ ಇಟ್ಟಿದ್ದೆಲ್ಲ ಇವ್ರು ವಿತ್ಡ್ರಾ ಮಾಡಿದ್ದಾರೆ ಅಂತ ಹೇಳ್ತಾರೆ ಸರ್. ಓಕೆ. ಆಗ ಈ ವಿಚಾರ ಗಮನಕ್ಕೆ ಬಂದು ಆಗ ಅಂದಿನ ಸಹಕಾರ ಮಂತ್ರಿಗಳಾದ ರಾಜಣ್ಣನವರು ಇದಕ್ಕೆ ಆಡಿಟ್ ಮಾಡಕ್ಕೆ ಸುಮಾರು 30 ಜನ ಸರ್ಕಾರದಿಂದ ಆಡಿಟರ್ಗಳನ್ನ ನೇಮಿಸ್ತಾರೆ. ಅವರು ಸುಮಾರು ಒಂದು 6 ತಿಂಗಳು ಆಡಿಟ್ ಮಾಡಿ 15ನೇ ಇಸ್ವಿಯಿಂದ 24ನೇ ಇಸ್ವಿವರೆಗೂ ಒಂದು ವರದಿ ಕೊಡ್ತಾರೆ ಸರ್. ಇವ್ರ ಕಾಲದಲ್ಲಿ ಇಷ್ಟಿಷ್ಟು ಅಮೌಂಟ್ ಅವ್ಯವಹಾರ ಆಗಿದೆ, ಚೆಕ್ RTGS ಮೂಲಕನೇ ಹೋಗಿದೆ ಅಂತ ಹೇಳಿ ಕೊಡ್ತಾರೆ ಸರ್. ಓಕೆ. ಆ ವರದಿ ಬಂದಾಗ ಆ ವರದಿನ ತಗೊಂಡೋಗಿ ಇದೇ ಮಾರೇಗೌಡರು, ಶ್ರೀಮತಿ ಲಲಿತಾ GT ದೇವೇಗೌಡರು, ರಾಜುರವರು ಹೈಕೋರ್ಟ್ ಅಲ್ಲಿ ಆ ವರದಿಗೆ ಸ್ಟೇ ತಗೋತಾರೆ ಸರ್. ಸ್ಟೇ ಏನಂತ ತಗೋತಾರೆ ಅಂದ್ರೆ 64 ವರದಿ ಇನ್ನೂ ಬಂದಿಲ್ಲ, ಇವ್ರು ಯಾರು ನಮ್ಮ ಮೇಲೆ ಕ್ರಮ ತಗೋಬಾರ್ದು ಅಂತ ಹೇಳಿ ಹೋಗಿ ಸ್ಟೇ ತಗೋತಾರೆ ಸರ್. ಓಕೆ. ಈಗ ಏಪ್ರಿಲ್ 16ರಲ್ಲಿ 64 ವರದಿನೂ ರಿಲೀಸ್ ಆಯ್ತು ಸರ್. ಓಕೆ. ಅದ್ರಲ್ಲೂ ಅವ್ರದ್ದು ಪ್ರೂವ್ ಆಗಿದೆ ಸರ್. ಆದ್ರೆ ಸಹಕಾರ ಇಲಾಖೆ ಅಧಿಕಾರಿಗಳು ಈ ಸ್ಟೇ ವೆಕೆಟ್ ಮಾಡ್ತಿದ್ರಲ್ಲಿ ಇವತ್ತವರೆಗೂ ಗಮನ ಅಂತಿಲ್ಲ ಸರ್. ಹಾಗೆ ಮತ್ತೆ CODಲಿ ಕಂಪ್ಲೇಂಟ್ ಇದೆ ಸರ್. ಇದು COD ಅವರಿಗೆ ಆಡಿಟ್ ರಿಪೋರ್ಟ್ 64 ಎಂಕ್ವೈರಿ ರಿಪೋರ್ಟ್ ಎಲ್ಲ ಅವರಲ್ಲೂ ಇದೆ ಸರ್. ಆದ್ರೆ ಅವ್ರು ಇನ್ನೂ ಚಾರ್ಜ್ ಶೀಟ್ ಹಾಕಿಲ್ಲ ಸರ್. ಅವರು ಓಕೆ. ಆಶಾಲತಾ ಒಬ್ಳಿಗೆ ಮಾತ್ರ ಅರೆಸ್ಟ್ ಮಾಡಿ 6 ತಿಂಗಳು ಜೈಲಲ್ಲಿ ಇದ್ದು ಈಗ ಅವ್ರು ರಿಲೀಸ್ ಆಗಿದ್ದಾರೆ ಸರ್. ರಿಲೀಸ್ ಆಗ ಕಾರಣ ಏನಂದ್ರೆ ಅಧ್ಯಕ್ಷರುಗಳೇ ಮಾಡಿರೋದು, ನಾನಲ್ಲ, ಅಧ್ಯಕ್ಷರುಗಳಿಗೆ ಇಲ್ಲ ನನಗೆ ಯಾಕೆ ತೊಂದರೆ ಕೊಡ್ತೀರಾ ಅಂತ ಹೇಳಿ ಹೈಕೋರ್ಟ್ ಅಲ್ಲಿ ಅವಳು ಬೇಲ್ ಆಗಿದೆ ಸರ್ ಅಯ್ಯಮ್ಮಂಗೆ. ಓಕೆ. ಇವ್ರು ಇನ್ನೂ ಚಾರ್ಜ್ ಶೀಟ್ ಹಾಕಿಲ್ಲ ಸರ್. ಕಾರಣ ಏನು ಅಂತ ಗೊತ್ತಾಗ್ತಾ ಇಲ್ಲ. ಇದರಲ್ಲಿ ಕಾಣದ ಕೈಗಳು ತುಂಬಾ ವರ್ಕ್ ಆಗ್ತಾ ಇದೆ ಸರ್. ಆದ್ರಿಂದ ಮತ್ತೆ ನಾನು ಸಹಕಾರ ಇಲಾಖೆ ಅಧಿಕಾರಿಗಳು ಕೇಳೋದೇನಂದ್ರೆ ದಯವಿಟ್ಟು ಆ ಸ್ಟೇನ ವೆಕೆಟ್ ಮಾಡಿಸಿ ಮತ್ತೆ CODಲಿರುವಂತ ತನಿಖೆಗೆ ಚಾರ್ಜ್ ಶೀಟ್ ಫೈಲ್ ಮಾಡದೆ ತಾವು ಆ ಮೂಲಕ ನಾನು ಅವ್ರಲ್ಲಿ ಮನವಿ ಮಾಡ್ತೀನಿ ಸರ್. ಓಕೆ. ಚಂದ್ರಶೇಖರ್ ಸರ್, ಈಗ ಈ ಗೌರ್ಮೆಂಟ್ ನಡೆಸಿದಂತ ಆಡಿಟ್ ನಲ್ಲಿ ಅದ್ರ ಬಗ್ಗೆ ಏನದು ವೈರಲ್ ಆಗಿದೆ. ಓಕೆ. ರಿಆಡಿಟಿಂಗ್ ಮಾಡಕ್ ಮತ್ತೆ KN ರಾಜನ್ ಅವರು ಇದ್ದಾಗ ಕೊಟ್ಟಿದ್ರು, ಬಟ್ ಅದ್ರ ಸಾಬೀತಾದ್ರೂ ಕೂಡ ಇದುವರೆಗೂ ಕ್ರಮ ಆಗಿಲ್ಲ ಅನ್ನೋದಕ್ಕೆ ತಾವೇನು ಆರೋಪ ಮಾಡ್ತೀರಿ? ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಇಂಥವರದ್ದೇ ಒತ್ತಡ ಇದೆ ಅಂತ ಏನಾದ್ರು ಅನಿಸ್ತಿದೆಯಾ ತಮ್ಗೆ? ಸರ್ ಇದೆ ಸರ್. ಇವರು ಸರ್ಕಾರದ ಇವರು MLAಗಳ ಎಲ್ಲಾ ಕಡೆ ಪ್ರಭಾವ ಬೀರ್ತಾರೆ ಸರ್. ಇವ್ರ ಪ್ರಭಾವದಿಂದ ಅದು ಮೂವ್ಮೆಂಟ್ ಆಗ್ತಾ ಇಲ್ಲ ಸರ್. ನಾನು ಒಂದು 100 ಸಲ RCS ಆಫೀಸಿಗೆ ಅಲ್ಲಿದ್ದೀನಿ ಸರ್. ಈಗ ಏಪ್ರಿಲ್ ಅಲ್ಲಿ ಬಿಡುಗಡೆ ಕೊಟ್ಟವ್ರೆ ಸರ್. 2 ತಿಂಗಳಲ್ಲಿ ಆ ರಿಪೋರ್ಟ್ ರಿಲೀಸ್ ಆಗ್ಬೇಕಿತ್ತು ಸರ್. ಒಂದು ವರ್ಷದ ಮೇಲೆ 4 ತಿಂಗಳಾದ್ರೂ ಆ ರಿಪೋರ್ಟ್ ರಿಲೀಸ್ ಆಗ್ಲಿಲ್ಲ ಸರ್. ಓಕೆ. ನಾನು ಹೋರಾಟದ ಮೇಲೆ ಕೊನೆಗೆ ಏಪ್ರಿಲ್ 16ನೇ ತಾರೀಕು ರಿಲೀಸ್ ಮಾಡಿದ್ದಾರೆ ಸರ್. ಆಮೇಲೆ ಈ ತರ ವ್ಯವಸ್ಥೆ ಆದಾಗ ಸರ್ RCS ಅವರು ಸೋಮೋಟೋ ಮಾಡ್ಕೊಂಡು ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ಬೇಕು ಸರ್. ಇಲ್ಲ ಅಂದ್ರೆ ಹಣ ಕಟ್ಟಿಸ್ಬೇಕು ಸರ್. ಕ್ರಿಮಿನಲ್ ಕೇಸು ಬುಕ್ ಮಾಡಿಲ್ಲ, ಹಣನೂ ಕಟ್ಸಲ್ಲ, ಯಾವುದೇ ಕ್ರಮ ತಗೊಳ್ಳಲ್ಲ ಸರ್. ಯಾಕೆಂದ್ರೆ ಪ್ರಭಾವಿಗಳು ಅವ್ರ ಹಿಂದೆ ಇದ್ದಾರೆ ಸರ್. ಅದ್ರ ಬಗ್ಗೆ ನಾನು ಹೋರಾಟ ಸರ್. ಅದು ಸರ್, ಈಗ ಒಬ್ಬರನ್ನ ಅರೆಸ್ಟ್ ಮಾಡಿದ್ರು ಅನ್ನೋ ಮಾಹಿತಿ ಕೊಟ್ರಿ, ಅದಾದ್ಮೇಲೆ CID ಈ ಬಗ್ಗೆ ಆಡಿಟ್ ನ ವರದಿ ಇದೆ, FIR ಆಗಿದೆ. ಸ್ಟೇಟಸ್ ಏನ್ ಗೊತ್ತಾಗ್ತಿದೆ ಸರ್ ತಮಗೆ ಈ ಪ್ರಕರಣ? ಏನು ಗೊತ್ತಿಲ್ಲ ಸರ್. ಇಲ್ಲಿವರೆಗೂ ಏನು ಆ ವಿಷಯನೇ ಬಂದಿಲ್ಲ ಸರ್. ಹೊರಗಡೆ ಬಂದೇ ಇಲ್ಲ ಸರ್. CODಲಿ ಆಡಿಟ್ ರಿಪೋರ್ಟ್ ಪೂರ್ತಿ ತರ್ಸ್ಕೊಂಡಿದ್ದಾರೆ ಸರ್ COD ಅವರು. ಮತ್ತೆ 64 ಎಂಕ್ವೈರಿ ರಿಪೋರ್ಟ್ ತರ್ಸ್ಕೊಂಡಿದ್ದಾರೆ RCS ಆಫೀಸ್ ಇಂದ.
ಎಲ್ಲ ಇದೆ ಸರ್. ಇವ್ರು 3 ಜನದ ಮೇಲೆ ಚಾರ್ಜ್ ಶೀಟ್ ಹಾಕ್ಬೇಕು ಸರ್. ಯಾವುದೇ ಕಾರಣಕ್ಕೂ ಅವ್ರು ಚಾರ್ಜ್ ಶೀಟ್ ಹಾಕ್ತೆ ಹಾಗೆ ಮುಂದೆ ಹೋಗ್ತಾ ಇದೆ ಸರ್ ಅದು. ಓಕೆ. ಸೊ ಇನ್ ಮುಂದಿನ ದಿನದಲ್ಲಿ ಇದೆ ಆದ್ರೆ ನಾವು ಸಹಕಾರಿಗಳೆಲ್ಲ ಸೇರಿ ಧರಣಿ ಮಾಡ್ಬೇಕು ಅನ್ನೋದು ಒಂದು ಇದ್ ಮಾಡಿದೀವಿ ಸರ್. ಈ ಮೊದಲು ಎಲ್ಲ ಗಮನಕ್ಕೆ ಕೊಟ್ಬಿಟ್ಟು ಸರ್ಕಾರದ ಗಮನಕ್ಕೆ ಕೊಟ್ಟು ಮಾಡೋಣ ಅಂತಿದೀವಿ ಸರ್ ನಾವು. ಓಕೆ, ಥ್ಯಾಂಕ್ ಯು ಸರ್, ನ್ಯೂಸ್ 7 ಜೊತೆ ಮಾತನಾಡಿದ್ದಕ್ಕೆ.